ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ವೀಕ್ಷಕರೆಲ್ಲರಿಗೂ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಸಾಲಬಾಧೆಗೆ ಒಂದು ಅದ್ಭುತವಾದಂತಹ ಶಕ್ತಿಶಾಲಿಯಾದಂತಹ ರಾಯರ ಪರಿಹಾರವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆ ತಾನೇ ಸಾಲ ಇರಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಕೂಡ ಸಾಲ ಇದ್ದೇ ಇರುತ್ತೆ ನೋಡಿ. ಕೆಲವೊಬ್ಬರಿಗೆ ಸಾಲ ತೀರಿಸೋದಕ್ಕೆ ಕೆಲ ಅನುಕೂಲಗಳಿರುತ್ತವೆ. ಹಾಗಾಗಿ ಅವರು ಸಾಲವನ್ನ ಸರಿಯಾದ ಕ್ರಮದಲ್ಲಿ ತೀರಿಸ್ತಾ ಬಂದಿರ್ತಾರೆ. ಹಾಗಾಗಿ ಅವರು ಬೇಗನೆ ಸಾಲದಿಂದ ಮುಕ್ತರಾಗ್ತಾರೆ. ಇನ್ನು ಕೆಲವೊಬ್ಬರಿಗೆ ನೋಡಿ, ಸಾಲ ಮಾಡಿಬಿಟ್ಟಿರ್ತಾರೆ, ಸಾಲವನ್ನ ತೀರಿಸೋದಕ್ಕೆ ಯಾವುದೇ ಅನುಕೂಲಗಳು ಇರೋದಿಲ್ಲ, ಯಾವುದೇ ಮೂಲಗಳಿರೋದಿಲ್ಲ. ಅಂತವರು ಸಾಲವನ್ನ ತೀರಿಸೋದಕ್ಕೋಸ್ಕರ ತುಂಬಾ ಕಷ್ಟ ಪಡ್ತಿರ್ತಾರೆ. ಎಷ್ಟೇ ಕಷ್ಟಪಟ್ಟರು ಕೂಡ ಅವರ ಸಾಲ ತೀರಿಸೋದಕ್ಕೆ ಆಗ್ತಾ ಇರೋದಿಲ್ಲ. ಅಂತವರಿಗೆ ಇಲ್ಲಿ ನಾನು ರಾಯರ ಒಂದು ಸರಳವಾದಂತಹ ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ರಾಯರನ್ನ ನಂಬಿ ಕೆಟ್ಟವರಿಲ್ಲ. ರಾಯರ ಮೇಲೆ ನಂಬಿಕೆ ಶ್ರದ್ಧೆ ಇದ್ರೆ ಸಾಕು, ಖಂಡಿತವಾಗ್ಲೂ ರಾಯರು ನಮ್ಮನ್ನ ಕಷ್ಟದಿಂದ ಸಾಲಿನಿಂದ ಪಾರ್ ಮಾಡ್ತಾರೆ ನೋಡಿ. ರಾಯರ ಮೇಲೆ ನಂಬಿಕೆ ಶ್ರದ್ಧೆ ವಿಶ್ವಾಸ ಇರ್ಬೇಕು. ನಾವ್ ಏನ್ ಮಾಡ್ತೀವಿ, ಯಾವ ಪರಿಹಾರ ಮಾಡ್ತೀವಿ, ಆ ಪರಿಹಾರ ನೋಡಿ. ಮೊದ್ಲೇ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಈ ಪರಿಹಾರ ಮಾಡೋಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದೀನಿ, ರಾಯರ ಮೇಲೆ ನಂಬಿಕೆ ಇದ್ರೆ ಮಾತ್ರ ನೀವು ಈ ಪರಿಹಾರವನ್ನ ಮಾಡ್ಬೇಕು. ಸುಮ್ನೆ ಏನೋ ಹೇಳ್ತಾ ಇದ್ದಾರೆ ಅಂತ ಮಾಡೋ ಹಾಗಿಲ್ಲ. ರಾಯರ ಮೇಲೆ ನಂಬಿಕೆ ಇಟ್ಟು ನಮ್ದೇನ್ ಸಾಲ ಇದೆ ಅದು ಆದಷ್ಟು ಬೇಗ ಮುಟ್ಟಿ ಹೋಗುತ್ತೆ ಅಂತ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲೇ ನೀವು ಈ ಪರಿಹಾರವನ್ನ ಮಾಡ್ಬೇಕು. ಖಂಡಿತವಾಗ್ಲೂ ನೀವೇನಾದ್ರೂ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಖಂಡಿತವಾಗ್ಲೂ ನನ್ನ ಸಾಲ ಮುಟ್ಟಿ ಹೋಗುತ್ತೆ ಅಂತ ನೀವು ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ನಿಮ್ಮ ಸಾಲ ಆದಷ್ಟು ಬೇಗ ಮುಟ್ಟಿ ಹೋಗುತ್ತೆ. ರಾಯರಲ್ಲಿ ನಂಬಿಕೆ ಇಡಿ ಸಾಕು ನೋಡಿ. ಈ ವ್ರತ ನೀವು 48 ದಿವಸಗಳ ಕಾಲ ಮಾಡ್ಬೇಕಾಗುತ್ತೆ. ಸ್ವಲ್ಪ ಕಷ್ಟನೇ ಇದೆ, ಆದ್ರೂ ಕೂಡ ನೀವು ಒಂದ್ ಸ್ವಲ್ಪ ಪ್ರಯತ್ನ ಪಟ್ಬಿಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗೆ ಆಗುತ್ತೆ ನೋಡಿ. ರಾಯರ ಈ ಸೇವೆ ಮಾಡಲು ನಿಮಗೆ ರಾಯರದ್ದು ಒಂದು ಮೂರ್ತಿ ಬೇಕಾಗುತ್ತೆ ನೋಡಿ. ರಾಯರ ಭಕ್ತರಿಗೆ ಖಂಡಿತವಾಗ್ಲೂ ಅವ್ರ ಮನೆಯಲ್ಲಿ ರಾಯರ ಮೂರ್ತಿ ಇದ್ದೇ ಇರುತ್ತೆ. ಇನ್ನು ರಾಯರ ಮೂರ್ತಿ ನಮ್ಮ ಮನೆಗಿಲ್ಲ, ಫೋಟೋ ಇದ್ರೆ ನೋಡಿ, ಚಿಕ್ಕದಾದ್ರೂ ಪರವಾಗಿಲ್ಲ, ನೀವು ರಾಯರ ಮೂರ್ತಿಯನ್ನ ತೆಗೆದುಕೊಂಡು ಬಂದ್ಬಿಟ್ಟು ನೀವು 48 ದಿವಸಗಳ ಕಾಲ ನಾನು ಮುಂದೆ ಹೇಳ್ತಾ ಇದ್ದೀನಿ ಏನ್ ಮಾಡ್ಬೇಕಂತ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ನೀವು ರಾಯರ ವಿಗ್ರಹಕ್ಕೆ ನೀವು ಹಾಲಿನಲ್ಲಿ ಅಭಿಷೇಕ ಮಾಡ್ಬೇಕಾಗಿತ್ತು, ಕ್ಷೀರಾಭಿಷೇಕ ಮಾಡ್ಬೇಕಾಗಿತ್ತು ನೋಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ನೀವು ಕೂಡ ಸ್ನಾನವನ್ನ ಮಾಡಿ ಮೊದಲಿಗೆ ನಿಮ್ಮ ಕುಲದೇವರ ಪೂಜೆಯನ್ನ ಮಾಡ್ಬೇಕು. ಕುಲದೇವರ ಪೂಜೆಯನ್ನ ಆದ್ಮೇಲೆ ರಾಯರಿಗೆ ತುಪ್ಪದ ದೀಪವನ್ನ ಹಚ್ಚಬೇಕು ನೋಡಿ. ಮಣ್ಣಿನ ಹಣತೆಯಲ್ಲಿ 2 ತುಪ್ಪದ ದೀಪವನ್ನ ಹಚ್ಚಿಬಿಟ್ಟು ನೀವು ರಾಯರಿಗೆ ಕ್ಷೀರಾಭಿಷೇಕ ಅಂದ್ರೆ ಹಾಲಿನಲ್ಲಿ ಅಭಿಷೇಕವನ್ನ ಮಾಡ್ಬೇಕು ನೋಡಿ. ಹಾಲು ಹೇಳ್ತಾ ಇದ್ದೀನಿ, ಆ ಹಾಲು ಯಾವುದೇ ಕಾರಣಕ್ಕೂ ನೀವು ಉಪಯೋಗಿಸಿರಬಾರ್ದು. ಅಂದ್ರೆ ಯಾವುದಕ್ಕೂ ನೀವು ಆ ಹಾಲು ಮೊದಲಿಗೆ ಉಪಯೋಗಿಸಬಾರ್ದು. ಅಂತಹ ಹಾಲನ್ನ ತೆಗೆದುಕೊಂಡ್ಬಿಟ್ಟು ನೀವು ರಾಯರಿಗೆ ಕ್ಷೀರಾಭಿಷೇಕವನ್ನ ಮಾಡ್ಬೇಕಾಗುತ್ತೆ. ಹಾಲಿನ ಅಭಿಷೇಕ ಮಾಡುವಾಗ ನಾನು ನಿಮಗೆ ಒಂದು ಸ್ತೋತ್ರ ಹೇಳ್ತೀನಿ. ಇಲ್ಲಿ ಋಣಮೋಚಕ ಸ್ತೋತ್ರ ಅಂತ ಇದೆ. ಆ ಸ್ತೋತ್ರನ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಯೂಟ್ಯೂಬಲ್ಲಿ ಕೂಡ ನಿಮಗೆ ಈ ಸ್ತೋತ್ರ ಸಿಗುತ್ತೆ ನೋಡಿ. ನಿಮಗೆ ಹೇಳೋದಕ್ಕೆ ಕಷ್ಟ ಆದರೆ ಇದನ್ನು ನೀವು ಕೇಳ್ತಾ ಕೂಡ ಮೊಬೈಲಲ್ಲಿ ಹಾಕಿಬಿಟ್ಟು ನೀವು ಕೇಳ್ತಾ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಹಾಲಿನ ಅಭಿಷೇಕವನ್ನು ಮಾಡಬೇಕು. ಇನ್ನು ಬೈ ಹಾರ್ಟ್ ಮಾಡಿಬಿಟ್ಟು ಹೇಳೋದಾದರೆ ತುಂಬ ಒಳ್ಳೆಯದು. ಇನ್ನು ನೋಡಿ, ಇದೇ ಥರ ನೀವು ಬೆಳಗ್ಗೆ ನೋಡಿ, ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ನಿಮ್ಮ ಮನೆಯನ್ನೆಲ್ಲ ಶುಚಿ ಮಾಡಿಸ್ಕೊಂಡು ನೀವು ಕೂಡ ಸ್ನಾನವನ್ನು ಮಾಡಿ ರಾಯರಿಗೆ ಕ್ಷೀರಾಭಿಷೇಕವನ್ನು 48 ದಿವಸದವರೆಗೂ ನೀವು ಮಾಡಬೇಕಾಗತ್ತೆ ನೋಡಿ. ಈ ವ್ರತ ಮಾಡುವಾಗ ನೀವು ಯಾವುದೇ ನಾನ್ ವೆಜ್ ತಿನ್ನೋ ಹಾಗಿಲ್ಲ. ತುಂಬ ಮಡಿ ಮೈಲ್ಗೆಯಿಂದ ನೀವು ಈ ವ್ರತವನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರುವಂತಹ ಊಟವನ್ನು ಮಾಡಬೇಕಾಗತ್ತೆ. ಸಾಲ ಬಾಧೆ ನಿವಾರಣೆಗೆ ಇನ್ನೊಂದು ಪರಿಹಾರವನ್ನು ಹೇಳ್ತೀನಿ ನೋಡಿ. ನಿಮಗೆ ರಾಯರ ಮಠ ಹತ್ತಿರ ಇದ್ದರೆ ಪ್ರತಿದಿನ ನೀವು ರಾಯರ ಮಠಕ್ಕೆ ಹೋಗಿ 11 ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ.
11 ದಿನ 11 ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ನೋಡಿ. ಪ್ರತಿದಿನ ಕೂಡ 11 ಪ್ರದಕ್ಷಿಣೆಯನ್ನು, ರಾಯರ ಮಠ ನಿಮ್ಮ ಮನೆ ಹತ್ತಿರ ಇದ್ದರೆ ಮಠಕ್ಕೆ ಹೋಗಿಬಿಟ್ಟು ಪ್ರತಿದಿನ 11 ಪ್ರದಕ್ಷಿಣೆಯನ್ನು 11 ದಿವಸದವರೆಗೂ ನೀವು ಹಾಕಬೇಕಾಗುತ್ತೆ. 11 ದಿವಸ ಆದ ನಂತರ ನೀವು ಮಂತ್ರಾಲಯಕ್ಕೆ ಹೋಗಿಬಿಟ್ಟು ರಾಯರ ಹುಂಡಿಗೆ, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನೀವು ಹೋಗ್ಬಿಟ್ಟು ಅಲ್ಲಿ 3 ದಿನ ಪ್ರದಕ್ಷಿಣೆ ಸೇವೆಯನ್ನು ಮಾಡಬೇಕಾಗತ್ತೆ. 3 ದಿನವೂ ಕೂಡ 11 11 11 ಪ್ರದಕ್ಷಿಣೆಯನ್ನು ನೀವು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ರಾಯರ ಮಠದಲ್ಲಿ ನೀವು ಹಾಕಬೇಕಾಗತ್ತೆ. ಈ ಸೇವೆಯನ್ನು ನೀವು ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತವಾಗಲೂ ರಾಯರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಆವಾಗಲೇ ಒಂದು ಮೇನ್ ಪಾಯಿಂಟ್ ಹೇಳೋದು ಮರ್ತೆ ನೋಡಿ. ನೀವು ಕ್ಷೀರಾಭಿಷೇಕ ಅಂದರೆ ಹಾಲಿನ ಅಭಿಷೇಕ ಮಾಡೋಕ್ಕಿಂತ ಮುಂಚೆ ನೀವು ರಾಯರ ಹತ್ತಿರ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ. ಸಂಕಲ್ಪ ಯಾವ ಥರ ಮಾಡ್ಕೋಬೇಕಂದ್ರೆ, ಕೈಯಲ್ಲಿ ಅಕ್ಷತೆ ಕಾಳನ್ನು ಹಿಡ್ಕೊಂಡ್ಬಿಟ್ಟು ನೀವು ರಾಯರ ಮುಂದೆ ಕೂತ್ಕೊಂಡು, ರಾಯರೇ ನನಗೆ ಇಷ್ಟು ಸಾಲ ಇದೆ, ನನಗೆ ತೀರ್ಸೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟ ಇದೆ, ಇದಕ್ಕೆ ನೀವೇ ದಾರಿ ತೋರಿಸಿ, ನನ್ನ ಸಾಲ ಎಲ್ಲವೂ ಕೂಡ ತೀರೋ ಹಾಗೆ ಮಾಡಿ ಆದಷ್ಟು ಬೇಗ ಅಂತ ನೀವು ರಾಯರ ಹತ್ರ ಭಕ್ತಿಯಿಂದ ಕೇಳ್ಕೊಳ್ಬೇಕಾಗುತ್ತೆ. ಈ ಥರ ಸಂಕಲ್ಪ ಮಾಡಿಕೊಂಡು ಮುಂದೆ ನೀವು ನೀವು ಕ್ಷೀರಾಭಿಷೇಕವನ್ನು ಮಾಡೋದಕ್ಕೆ ಪ್ರಾರಂಭಿಸಬಹುದು. ಇನ್ನು ಇದರ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಕೇಳಬಹುದು. ನಾನು ಕಮೆಂಟ್ನಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೇನೆ. ಈ ವಿಡಿಯೋ ಎಲ್ಲರಿಗೂ ತುಂಬ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗಲೂ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಉಪಯೋಗವಾಗುವಂತಹ ವಿಡಿಯೋಗಳು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರಗಳು. ರಾಯರ ಮೇಲೆ ನಂಬಿಕೆ ಇಡಿ, ಶ್ರದ್ಧೆ ಇಡಿ. ಖಂಡಿತವಾಗಲೂ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ. ರಾಯರಿದ್ದಾರೆ.